ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ವಿಡಿಯೋದಲ್ಲಿ 9ನೇ ತರಗತಿ F1 ಎಕ್ಸಾಮ್ಗೆ ರೂಪನಾಟಕ ಮೌಲ್ಯಮಾಪನ 1ಕ್ಕೆ ಕನ್ನಡ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಮ್ಮ F1 ಎಕ್ಸಾಮ್ಗೆ. ಯಾಕೆಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು ಕನ್ನಡ ವಿಷಯದ F1 ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತವೆ. ಎಲ್ಲ ಕೂಡ ಇಂಪಾರ್ಟೆಂಟು. ಚೆನ್ನಾಗಿ ಓದ್ಕೊಂಡು ಹೋಗಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ಓಕೆನಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮೊಂದು 9th SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು AP ಕ್ವಶನ್ ಪೇಪರ್ಸು, SC ಕ್ವಶನ್ ಪೇಪರ್ಸು ನೋಡಿ, ಎಲ್ಲ 9th ಸ್ಟಡಿ ಮೆಟೀರಿಯಲ್ಗಳನ್ನು ಫ್ರೀಯಾಗಿ ಇದು ಚಾನಲ್ ಆಗ್ತೀವಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ 9th ಸ್ಟೂಡೆಂಟ್ಸು ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಈ ಒಂದು ಚಾನಲ್ಲು ಯೂಸ್ ಆಗ್ತದೆ ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವರು ಕೂಡ ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಮೊದಲನೆಯ ರೂಪನಾಟಕ ಮೌಲ್ಯಮಾಪನ 2026-27 ಮೊದಲನೇ ಸಾಧನ ಪರೀಕ್ಷೆ ಅಥವಾ F1 ಎಕ್ಸಾಮು. ಪ್ರಥಮ ಭಾಷೆ ಕನ್ನಡ, ಅಂಕಗಳು 20, ಸಮಯ 60 ನಿಮಿಷ. ತರಗತಿ 9ನೇ ತರಗತಿ. ನಿಮಗೆ ನಾನು ಎಲ್ಲ ವಿಷಯಗಳ ಮೇಲೆ ಕನ್ನಡ, ಇಂಗ್ಲೀಷು, ಗಣಿತ ಎಲ್ಲ ವಿಷಯ ನೋಡಿ, ಎಲ್ಲ ವಿಷಯದ ಮೇಲೆ ನಿಮಗೆ F1 ಎಕ್ಸಾಮ್ಗೆ ಒಂದು 2-3 ಸೆಟ್ ಆಗ್ತೀನಿ ಕ್ವಶನ್ ಪೇಪರು. ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಅವೇ ಕ್ವಶನ್ ರಿಪೀಟ್ ಆಗ್ತಾ ಇರ್ತವೆ. ಚೆನ್ನಾಗಿ ಓದ್ಕೊಂಡೋಗಿ. ಇದು ಕ್ವಶನ್ ಪೇಪರು. ನಾನು ನಿಮಗೆ ಉತ್ತರ ಸಹಿತ ಗೊತ್ತಾಗ್ತೀನಿ. ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ನಾವು ಉತ್ತರ ಸಹಿತ ನೋಡ್ತಾ ಹೋಗೋಣ. ಒಂದನೇ ಮೇಲೆ ನಮಗೆ 3 ಭವ್ಯಕ್ಕೆ ಇರ್ತವೆ. 3 ಭವ್ಯಕ್ಕೆ. ಒಂದನೇ ಪ್ರಶ್ನೆ, ಈರಣ್ಣ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಪದ. ಸರಿಯಾದ ಉತ್ತರ ಆಪ್ಷನ್ ಎ, ಅಂಕಿತ ನಾಮ. ಪ್ರಶ್ನೆ 2, ಮನೆಯನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಪದವಿದು. ಮನೆಯನ್ನು ಪ್ರಥಮ ಉ, ದ್ವಿತೀಯ ಅನ್ನು. ಏನಂತ ಇದರಲ್ಲಿ ಅನ್ನು ಅಂತ ಇದೆ, ಅದರಿಂದ ಆಪ್ಷನ್ ಸಿ ದ್ವಿತೀಯ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 3, ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ 4ನೇ ಪದ ಬರೆಯಿರಿ. 1 ಅಂಕಕ್ಕೆ ಒಂದು ಕ್ವಶನ್ನು. ಧ್ವನಿ, ದನಿ, ಜುಗ ಅಂತ ನೋಡಿ. ನೆಕ್ಸ್ಟು ಇದನ್ನ ಆಗ್ಬೋದು ಕಮೆಂಟ್ ಮಾಡಿ ನೀವು. ಜುಗನೇ ಆಗ್ತದೆ, ಬೇರೆ ಕಮೆಂಟ್ ಹಾಕಿ. ಓಕೆನಾ? ಇನ್ನು ನೆಕ್ಸ್ಟು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ಅಂಕದಲ್ಲಿ ಉತ್ತರಿಸಿ. ಇವೇನು 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಕ್ವಶನ್ನೇ ಆನ್ಸರ್ ಆಗಿದೆ. ಅರ್ಥ ಆಯ್ತಾ? ಕ್ವಶನ್ನೇ ಆನ್ಸರ್ ಆಗಿದೆ. ಸೊ ಕ್ವಶನ್ ಏನಾಗಬೇಕು ಹೇಳಿ, ಬನದಮ್ಮನಹಳ್ಳಿ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಉತ್ತರ ನೋಡಿ, ಬನದಮ್ಮನಹಳ್ಳಿ ಜನರು ಬನಶಂಕರಿ ದೇವಾಲಯದಲ್ಲಿ ಪಂಚಾಯಿತಿ ಸೇರಿದ್ದರು. ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ, ಅದು ನೀವು ಬರ್ಕೊಳ್ಳಿ. ನೆಕ್ಸ್ಟು 5ನೇದು, ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದವು? ಉತ್ತರ, ಮುದ್ದು ಪಾರಿವಾಳಗಳ ಜೋಡಿ ದಟ್ಟ ಕಾಡಿನಲ್ಲಿ ಹೆಮ್ಮರದ ಪೊಟರೆಯಲ್ಲಿ ಸಂಸಾರ ಹೂಡಿತ್ತು. ಪ್ರಶ್ನೆ 6, ಜಗದಲ್ಲಿ ಅಂತ ಜನರಿರೋರು. ಜಗದಲ್ಲಿ ಅಂತ ಜನರಿದ್ದಾರೆ ಅಂತ ಕೇಳಿದ್ದಾರೆ. ಉತ್ತರ, ಜಗದಲ್ಲಿ ಮೂಡಿದ ರೇಖೆಯ ಮುರಿಯುವ ಜನರಿರೋರು. ಅದಾದಮೇಲೆ ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ಅಂಕಗಳು ಉತ್ತರಿಸಿ. 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ. ಪ್ರತಿ ಪ್ರಶ್ನೆಗೂ 2 ಅಂಕ. 7ನೇ ಪ್ರಶ್ನೆ, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಸೌಂದರ್ಯ ಕೇಳಿದರೆ ಉತ್ತರ, ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯ ಕಾಣಿಸುತ್ತದೆ. ಇದು ಆಕೆ ಗಿರಿಧರ ನಾಗರನ್ನು ಪೂಜಿಸಿದ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ. ಪ್ರಶ್ನೆ 8, ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ಉತ್ತರ, ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಗಂಡದ ಗರ್ಜನೆಯ 33 ಕೋಟಿ ಜನರು ಇಂಪಾದ ಧ್ವನಿ ಬೆರೆತ ಹಾಡಿನ ಮಾರ್ದನಿಗಳೇಳಬೇಕು. ನಡತೆ ಮಾತುಗಳ ಎಡೆಯಲ್ಲಿ ಪಾದಗಳ ನಡಿಗೆಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು. ಮುಂಚಿನ ಹಾಡು ಈಗಿಲ್ಲ, ವೀರತನದ ಭರವಸೆ ಹಾಡು, ಅದರಿಂದ ಇದು ಹೊಸದಾಗಿದೆ ಎಂದು ಕವಿ ಹೇಳಿದ್ದಾರೆ. ಅದಾದಮೇಲೆ ಸಂದರ್ಭ ಸಹಿತ ಸ್ವರಸ್ಯ ಬರೆಯಿರಿ. 2 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ಆದರೆ ನಿಮಗೆ SA2 ಎಕ್ಸಾಮ್ನಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ನಿಮಗೆ F1 ಎಕ್ಸಾಮ್ಗೆ ಕೇವಲ 2 ಮಾರ್ಕ್ಸಿಗೆ ಕೇಳ್ತಾರೆ. 9ನೇ ಪ್ರಶ್ನೆ,
ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸಂದರ್ಭ ನೋಡಿ ಆಯ್ಕೆ. ಈ ವಾಕ್ಯವನ್ನು ಸಾಶಿ ಮರುಳೈ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆರಿಸಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ವಿಷ್ಣುವರ್ಧನನು ಕುಲೋತ್ತುಂಗ ಚೋಳನ ದಂಡನಾಯಕ ಆದಿಯಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹಲವಾರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ ಪ್ರಜಾಪಾಲಕನಾದ ವಿಷ್ಣುವರ್ಧನನು ಸೈನಿಕರಿಗೆ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ಹೇಳುತ್ತಾನೆ. ಸ್ವಾರಸ್ಯ: ಇಲ್ಲಿ ವಿಷ್ಣುವರ್ಧನಲ್ಲಿದ್ದ ಮಾನವೀಯ ಗುಣ ಹಾಗೂ ಪ್ರಜಾ ಹಿತಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ. ಇನ್ನು ಕವಿಗಳ ಕಾಲ, ಸ್ಥಳ, ಕೃತಿ ಬಿರುದುಗಳನ್ನು ಮತ್ತು ಪ್ರಶಸ್ತಿಗಳನ್ನು ಬರೆಯಿರಿ. 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಒಬ್ರದ್ದು ಕೇಳಿದ್ದಾರೆ ನೋಡಿ, ಕೇಳ್ತಾರೆ ನಮಗೆ 2 ಮಾರ್ಕ್ಸಿಗೆ ಒಬ್ರದ್ದು ಕೇಳ್ತಾರೆ. ಇಲ್ಲಿವರೆಗೆ ನಮಗೆ FN-ವರೆಗೆ ಎಷ್ಟು ಅವರು ಪಠ್ಯ ಮುಗಿಸಿದ್ದಾರೆ ನಿಮ್ಮ ಶಾಲೆಯಲ್ಲಿ ಎಲ್ಲ ಓದ್ಕೊಳ್ಳಿ. ಅದರಲ್ಲಿ ನಿಮಗೆ ಒಬ್ಬರದು ಕವಿ ಪರಿಚಯ ಕೇಳ್ತಾರೆ. ಇಲ್ಲಿ ಯಾರು ಕೇಳಿದ್ದಾರೆ? ಡಾಕಿ ಶಿವರಾಮ್ ಕಾರಂತ್ ಕೇಳಿದ್ದಾರೆ, ನೋಡ್ಕೊಳ್ಳಿ. ಕಡಲ ತೀರದ ಭಾರ್ಗವ ಎಂದು ಪ್ರಸಿದ್ಧರಾದ ಶ್ರೀ ಶಿವರಾಮ್ ಕಾರಂತ್ ಅವರು ಕ್ರಿಸ್ತಕ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಇವರು ಅಭಿವಿನಿಂದ ಬರಾಮಕ್ಕೆ, ಚೋಮನದುಡಿ, ಮರಳಿ ಮನೆಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಅಪೂರ್ವ ಪಶ್ಚಿಮ, ಯಕ್ಷಗಾನ ಬಯಲಾಟ, ಹುಚ್ಚು ಮನಸ್ಸಿ, 10 ಮುಖಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರ ಮುಖರ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು, ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. 2 ಮಾರ್ಕ್ಸಿಗೆ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆ ತರಮೆಸಗಿ ವೀರ ಧ್ವನಿಯಿರಬೇಕು. ನೀವು ಪೂರ್ತಿ ಪದ್ಯಭಾಗ ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ ಒಂದು ಪ್ಯಾರ ಕೊಡ್ಬೋದು. ಇನ್ನು ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು ಭಾವಾರ್ಥವನ್ನು ಬರೆಯಿರಿ. 2 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ 2 ಮಾರ್ಕ್ಸಿಗೆ ಭಾವಾರ್ಥ ಕೇಳ್ತಾರೆ. ಕುರುಡು ವತ್ಸಲದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹೆಂಡು, ಹಸಿದ ಬೀಡನ್ನು ನಡೆಯದ ಹೊತ್ತುಕೊಂಡು. ಆಯ್ಕೆ. ಈ ಪದ್ಯವನ್ನು ಸೂರಂ ಮೆಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಾರಾಂಶ ನೋಡಿ. ದಟ್ಟವಾದ ಕಾಡಿನ ದೊಡ್ಡ ಮರದ ಪೊಟರೆಯಲ್ಲಿ ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು. ಇವುಗಳು ಹಗಲಿರುಳು ಸದಾಕಾಲ ಜೊತೆಗೂಡಿ ಇರುತ್ತಿದ್ದವು. ಒಂದು ಬೀಡನು ಬಂದು ಬಲೆಯನ್ನು ಹಾಕಿದನು. ಅದರಲ್ಲಿ ಮರಿಗಳು ಸಿಲುಕಿಕೊಂಡು ಕಿರುಚಾಡಿದವು. ಆಗ ತಾಯಿ ಪಾರಿವಾಳ ಅದನ್ನು ನೋಡಿ ಹಿಂದೆ ಮುಂದೆ ಯೋಚನೆ ಮಾಡದೆ ಬಲೆಗೆ ಧುಮುಕಿದ ನಂತರದಲ್ಲಿ ಗಂಡು ಪಾರಿವಾಳವು ಕೂಡ ತನ್ನ ಹೆಂಡತಿ ಹಾಗೂ ಮರಿಗಳ ಮೇಲಿನ ಅತಿಯಾದ ಪ್ರೀತಿಯಿಂದ ಗಂಡು ಪಾರಿವಾಳವು ಬಲೆಗೆ ಬಿದ್ದಿತು. ಆಗ ಬೇಡನು ಬಲೆಯನ್ನು ಹೊತ್ತುಕೊಂಡು ನಡೆದನು. ಇನ್ನು ಮೌಲ್ಯವನ್ನು ಬರೀಲೇಬೇಕು, ಅದಕ್ಕೆ ಕೂಡ ನಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಮೌಲ್ಯ ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿಯನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಪದ್ಯದ ಮೌಲ್ಯಯುತವಾಗಿದೆ. ನಂತರ 13ನೇ ಕ್ವಶನ್ನು, ಕೊಟ್ಟಿರುವ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. 2 ಮಾರ್ಕ್ಸಿಗೆ ಕೇಳಿದರೆ 2 ಮಾರ್ಕ್ಸಿಗೆ ತುಂಬಿದ ಕೂಡ ತುಳುಕುವುದಿಲ್ಲ. ನೋಡ್ಕೊಳ್ಳಿ, ಇದು ಗಾದೆ ಮಾತು 2 ಕೊಟ್ಟಿದ್ದಾರೆ, ಅದರಲ್ಲಿ 1 ಬರಬೇಕು. ಇನ್ನು ಬೆಳಗಿರೋದೆಲ್ಲ ಹಾಲಲ್ಲ, ಸ್ವಂತ ಬರಿಬೋದು ಅಥವಾ ಇಲ್ಲಿ ಕೊಟ್ಟಿದ್ದೀನಿ ಓದ್ಕೊಂಡ್ಬಿಟ್ಟು ಬರೀಕೊಳ್ಳಿ. ನೋಡ್ಕೊಳ್ಳಿ, 2 ಕೂಡ ಉತ್ತರ ಬೇಕು ಅನ್ನೋರು ವಿಡಿಯೋನ ಸ್ಟಾಪ್ ಮಾಡಿ ಇದರ ಉತ್ತರ ನೋಡ್ಕೊಳ್ಳಿ. ಇಷ್ಟಾದರೆ ನಿಮ್ಮ ಈ ಒಂದು FA1 ಎಕ್ಸಾಮ್ನ ಕನ್ನಡ ಕ್ವಶನ್ ಪೇಪರ್ ಮುಗಿತದೆ. ಇದೊಂದೇ ಅಲ್ಲ, ನಮಗೆ ಇನ್ನು ಕನ್ನಡ ವಿಷಯದ ಮೇಲೆ FA1 ಎಕ್ಸಾಮ್ಗೆ ಇನ್ನೂ 2 ಸೆಟ್ ಕ್ವಶನ್ ಪೇಪರ್ ಹಾಕ್ತೀನಿ. 1 2 ಸೆಟ್ ಹಾಕ್ತೀನಿ, ಆ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಬರೀ ಕನ್ನಡ ಅಲ್ಲ, ಇಂಗ್ಲೀಷ್ ಎಲ್ಲ ವಿಷಯ ಹಾಕ್ತೀನಿ. ಸೊ ನೋಡ್ಕೊಳ್ಳಿ, ಅವೆಲ್ಲ ಕ್ವಶನ್ಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಮತ್ತು ಕಮೆಂಟ್ ಮಾಡಿ ನಿಮಗೆ ಬೇರೆ ಯಾವ ವಿಷಯ ಕ್ವಶನ್ ಪೇಪರ್ ಬೇಕು, ಯಾವ ವಿಷಯದ ಯಾವ ಪಾಠದ ಇಂಪಾರ್ಟೆಂಟ್ ಕ್ವಶನ್ ಬೇಕು ಕಮೆಂಟ್ ಹಾಕಿ, ನಾವು ಆದಷ್ಟು ಬೇಗ ಹಾಕ್ತೀವಿ. ಮತ್ತು ಈ ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೆ ಕೂಡ ಕ್ವಶನ್ ಪೇಪರ್ನ ಕಳಿಸಿ ಅವ್ರಿಗೆ ಹೆಲ್ಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.